ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಬಂದಿರುವುದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಚಿಕ್ಕಾಲದಿನ್ನಿ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ಚಿಕ್ಕಾಲದಿನ್ನಿ ಇತಿಹಾಸದ ಬಗ್ಗೆ ಏನು ಅಷ್ಟೊಂದು ಮಾಹಿತಿ ಜಾಸ್ತಿ ಇಲ್ಲ, ಆದ್ರೂ ಈ ಗ್ರಾಮದ ಗ್ರಾಮ ದೇವತೆಯಾದಂತ ಶ್ರೀ ಕಮಲಾದೇವಿ ದೇವಸ್ಥಾನ ಒಂದು ಸುಂದರವಾದಂತ ದೇವಸ್ಥಾನ ಇದೆ. ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡುತ್ತಿರುವಂತಹ ದೇವಸ್ಥಾನ ತುಂಬಾ ಸುಂದರವಾದ ಕೆತ್ತನಿದೆ. ನಾವು ಹಿಂದೆ ಬೇಲೂರು ಹಳೆಬೀಡು ಇರಬಹುದು, ಪಟ್ಟದಕಲ್ಲು ಐಹೊಳೆ ಯಾವ್ದು ರೀತಿ ಕೆತ್ತನೆ ಇದೆ, ಸುಂದರವಾದ ಮೂರ್ತಿಗಳ ಅಲ್ಲಿ ಭಗ್ನಾವಿಶೇಷ ಮೂರ್ತಿಗಳ ನಾವು ನೋಡೋಕೆ ಸಿಗುತ್ತೆ. ಆದ್ರೆ ಇಲ್ಲಿ ಅತ್ಯಂತ ಸುಂದರವಾದ ಪ್ರತಿಮೆಗಳನ್ನ ನಾವು ನೋಡೋಕೆ ಸಿಗುತ್ತೆ. ಅಂದ್ರೆ ಇತ್ತೀಚಿನ ಕರ್ನಾಟಕದಲ್ಲಿ ನಾನು ಸಾಕಷ್ಟು ಸ್ಥಳದಲ್ಲಿ ಹೋದಲ್ಲಿ ಯಾರು ಈ ತರದ ದೇವಸ್ಥಾನಗಳನ್ನ ಕೆತ್ತನೆಗಳು ಮಾಡಿಲ್ಲ. ಆ ಪ್ರತಿಯೊಂದು ಕಟ್ಟಡದಲ್ಲಿ ಆ ದೇವಸ್ಥಾನ ಸುತ್ತಮುತ್ತಲಿರುವಂತ ದೇವರ ಮೂರ್ತಿಗಳು, ವಿಶೇಷ ದೇವಿಗಳ ಮಾತ್ರ ಇದೆ. ಆ ಎಲ್ಲ ದೇವಿಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ಮೂರ್ತಿಗಳ ಸಮೇತ ಚಿತ್ರ ಸಮೇತ ನಿಮಗೆ ವಿವರಗಳನ್ನ ನೀಡ್ತೀನಿ. ಈಗ ದೇವಸ್ಥಾನಕ್ಕೆ ಹೇಗೆ ಬರ್ಬೇಕಂದ್ರೆ, ನಾವು ಗೋಕಾಕದಿಂದ ಸುಮಾರು 45 ಕಿಲೋಮೀಟರ್ ಮತ್ತು ಬೆಳಗಾವಿದಿಂದ ಒಂದು 30 ಕಿಲೋಮೀಟರ್ ಮಧ್ಯದಲ್ಲಿದೆ. ಹಾಗೆ ಈಗ ಹುಕ್ಕೇರಿ ಅಂದ್ರೆ ಸುಮಾರು 30 ಕಿಲೋಮೀಟರ್ ಆಗುತ್ತೆ. ಈ ರೀತಿ ಮಧ್ಯದಲ್ಲಿರುವಂತ ಈ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಇರುವಂತ ಗ್ರಾಮ ಈ ಚಿಕ್ಕಲ್ದಿನಿ. ಇಲ್ಲಿ ಶಾಬಂದರ್ ಮತ್ತು ಇಸ್ಲಾಂಪುರ ಅಂತ ಒಂದು ಊರು ಇರುತ್ತೆ. ಇಲ್ಲಿ ಬಂದ್ರೆ ಗ್ರಾಮಕ್ಕೆ ಎತ್ತರವಾದಂತ ಸ್ಥಳದಲ್ಲಿ ಈ ದೇವಸ್ಥಾನ ಇದೆ. ಎಲ್ಲರೂ ಬಂದು ಈ ದೇವಸ್ಥಾನದ ಶ್ರೀ ಕಮಲಾದೇವಿ ದೇವರ ದರ್ಶನ ಪಡ್ಕೊಂಡು ಎಲ್ಲರೂ ಪುನೀತರಾಗಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು. ಚಿಕ್ಕಲ್ದನ್ನಿ ಗ್ರಾಮಕ್ಕೆ ಬಂದಿದ್ದೇನೆ ಈಗ ಮಧ್ಯದಲ್ಲಿ. ಇಲ್ಲಿ ಮಹರ್ಷಿ ವಾಲ್ಮೀಕಿ ಸರ್ಕಲ್ದಿಂದ ಬಂದು ಮುಂದೆ ದೇವಸ್ಥಾನ ಕಾಣಿಸ್ತದೆ. ಇದು ದೇವಸ್ಥಾನದ ಮುಂದ್ಗಡೆ ಇರುವಂತ ಬಾಗಿಲು. ಇದನ್ನ ದಾಟ್ಕೊಂಡು ನಾವು ಒಳಗೋಗ್ಬೇಕು. ಇನ್ನು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇರೋದ್ರಿಂದ ಇನ್ನು ಓಪನ್ ಆಗಿದೆ, ಅಂದ್ರೆ ಬಯಲ ಪ್ರದೇಶ ಇದೆ, ಗುಡ್ಡದ ಮೇಲಿದೆ. ಇದು ದೇವಸ್ಥಾನ ಗೋಪುರ ನೋಡಿ, ಅದು ಪೂರ್ತಿ ವಿಧಾನಸೌಧದ ಕಳಸಲಾಗಿದೆ. ಈ ದೇವಸ್ಥಾನ ಕಳಸ ನೋಡಿ, ಅಂದ್ರೆ 3 ಮುಖದ ಸಿಂಹಗಳು, ಅಂದ್ರೆ 4 ಮುಖದ ಸಿಂಹ, 3 ಮುಖದ ಸಿಂಹವನ್ನ ಮಾಡಿದ್ದಾರೆ. ವಿಧಾನಸೌಧ ನೋಡಿದ ಆಕಾರದಾಗೆ ಕಾಣುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ನಾವು ತೋರಿಸ್ತಾ ಇರೋದು ದೀಪದ ಕಂಬ. ಈ ದೀಪದ ಕಂಬದಂದ್ರ ಸ್ವಲ್ಪ ಮುಂದಕ್ಕೆ ಹೋದಾಗ ಅಲ್ಲಿ ನಮಗೆ ಇವರು ಸಿಗೋದು ದೇವರ ಪಾದಕ್ಕೆ. ಇದು ದೇವರ ಪಾದಕ್ಕೆ, ಶ್ರೀ ಕಮಲಾದೇವಿ ಪಾದಕೆಗಳು. ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇದೆ. ಅಂದ್ರೆ ಎಲ್ಲ ದೇವಸ್ಥಾನ, ವಿಶೇಷ ಉತ್ತರ ಕರ್ನಾಟಕದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಸಹಿತ ಅನ್ನ ಸಂತರ್ಪಣೆ ವ್ಯವಸ್ಥೆ ಇರುತ್ತೆ. ಇಲ್ಲಿ ವಿಶೇಷವಾಗಿ ದಸರಾ ಹಬ್ಬದ ಸಮಯದಲ್ಲಿ, ಅಂದ್ರೆ ಮಹಾನವಮಿ ಒಳ್ಳೆ ಉತ್ಸವದ ಕಾರ್ಯಕ್ರಮ. ಆದಿಶಕ್ತಿ ದೇವಿ ಎಲ್ಲಾ ದೇವಿಯ ಒಂದು ಮೂರ್ತಿಗಳನ್ನ ಇಲ್ಲಿ ಕೆತ್ತಿದ್ದ ಕಾರಣಕ್ಕಾಗಿ ಈ ದೇವಸ್ಥಾನದ ವೈಶಿಷ್ಟ್ಯದ, ಅದಕ್ಕಾಗಿ ಇಲ್ಲಿ ಜಾತ್ರೆ ತುಂಬಾ ಜೋರಾಗುತ್ತೆ. ಇಲ್ಲಿ ನೋಡಿ ಒಂದು ಮೂರ್ತಿಗಳನ್ನ ಕೆತ್ತಿದ್ದಾರೆ. ಈ ರೀತಿ ಚಿಕ್ಕ ಚಿಕ್ಕ ಮೂರ್ತಿಗಳು ಇರ್ಬೋದು, ದೊಡ್ಡ ಮೂರ್ತಿಗಳು ಇರೋದು ತುಂಬಾ ಕೆತ್ತನೆ ಆಗಿದೆ. ಆನೆ, ಹೂವಿನ ಚಿತ್ರ, ಅರ್ಧ ಹೂವಿದೆ ಅದು, ಆಮೇಲೆ ಗಿಡ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಸಿಮೆಂಟ್ನಲ್ಲೇ ಮಾಡ್ತಾರೆ ಎಲ್ಲ ಕಡೆ ದೇವಸ್ಥಾನ ಹೋಗಿ. ಗೋಕಾಕ್ ತಾಲೂಕದ ಉದ್ಗಟ್ಟಿ ಉದ್ದಮ ದೇವಸ್ಥಾನ ಇದೇ ತರದ ಕೆತ್ತನೆಗಳು ಮಾಡ್ತಾ ಇದ್ದಾರೆ. ಅಲ್ಲೂ ಚೆನ್ನಾಗಿದೆ. ಅದನ್ನು ಒಂದ್ಸರಿ ಅವಕಾಶ ಇದ್ರೆ ಅದನ್ನು ಹೋಗಿ ವಿಡಿಯೋ ಮಾಡ್ತೀನಿ. ಇದು ನೋಡಿ, ಕಲ್ಲಿನಲ್ಲೇ ಪ್ರತಿಯೊಂದನ್ನು ಕೆತ್ತಿ ತೆಗೆದಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ತರದ್ದು ಗುಡಿ ಕಟ್ಟುವುದು ಬಹಳ ಅಪರೂಪ. ನೋಡೋದಕ್ಕೆ ಸಿಂಪಲ್ ಕಾಣಿಸುತ್ತೆ ಗುಡಿ, ಆದ್ರೆ ಹತ್ತಿರದಿಂದ ಹೋದಾಗ ಗೊತ್ತಾಗುತ್ತೆ ಈ ದೇವಸ್ಥಾನದ ಈ ಅದ್ಭುತ ಒಂದು ಕೌಶಲ್ಯವ. ನೋಡೋದಕ್ಕೆ ಒಂದು ಯಾವ್ದೋ ಬಿಲ್ಡಿಂಗ್ ತರ ಅನ್ಸುತ್ತೆ, ನೋಡೋಕೆ ಮಣಿ ತರ ಕಾಣಿಸುತ್ತೆ. ಆದ್ರೆ ದೇವರ ಗುಡಿ ಹತ್ರ ಹೋದಾಗನೇ, ಪೂರ್ತಿ ಹತ್ರ ಹೋದಾಗೆ ಈ ಕಂಬದ ಮೇಲೆ ಕೆತ್ತನೆ ಆಗಿರುವಂತ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ತುಂಬಾ ಖುಷಿ ಆಗುತ್ತೆ. ಖುಷಿ ಹೋಗೋದಷ್ಟೇ ಅಲ್ಲ, ಈ ಕೆತ್ತನೆಯನ್ನ ಈ ತರದ್ದು ಮಾಡ್ತಾ ಇರೋದನ್ನು ನೋಡೋಕೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಒಂದೊಂದು ಕಲ್ಲಿನ ಮೇಲೆ ಕೆತ್ತಬೇಕಾದ್ರೆ ತುಂಬಾ ಸಮಯನೂ ತೆಗೆದುಕೊಳ್ಳುತ್ತೆ. ಪ್ರತಿಯೊಂದು ಕುಸರಿ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪೇಂಟ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟಪಡ್ತೀವಿ, ಆದ್ರೆ ಕಲ್ಲನ್ನೇ ಕೆತ್ತಬೇಕು. ನೋಡಿ ಇಲ್ಲಿ ಮೂರ್ತಿಯಲ್ಲಿ ನೋಡಿ ಎಷ್ಟು ಒಳ್ಳಾಗಿದೆ, ಅಂದ್ರೆ ಕಲ್ಲಿನಲ್ಲಿ ಇದು ಮಾಡ್ಕೊಂಡಿದ್ದಾರೆ. ನಾವು ಬೇಲೂರು ಹಳೆಬೀಡು, ಪಟ್ಟದಕಲ್ಲು ಐಹೊಳೆ, ಅಜಂತ, ಎಲ್ಲೋರ ಈ ತರದ್ದು ಸಾಕಷ್ಟು ಪ್ರದೇಶಗಳಲ್ಲಿ ಕೆತ್ತನೆಗಳಿದ್ದಾವೆ. ಆದ್ರೆ ಈಗ 21ನೇ ಶತಮಾನದಲ್ಲಿ, ಈಗ 2020 ಇಸ್ವಿ ಹಿಡ್ಕೊಂಡು 22, 23 ಈ ರೀತಿ
ಇಂಥ ಸಮಯದಲ್ಲಿ ಇಷ್ಟೊಂದು ಸೂಕ್ಷ್ಮ ಕೆತ್ತನೆ ಮಾಡೋದು ಬಹಳ ಅಪರೂಪ. ಇಲ್ಲಿ ನೋಡಿ ರಾಜನರ್ತಕಿಯರು ಇರ್ಬೋದು, ಅಪ್ಸರೆಯರಂತ ಹೇಳ್ಬೋದು. ಅಪ್ಸರೆಯರದ ಒಂದು ಮೂರ್ತಿಗಳು ಇದ್ದಾವೆ. ಅಷ್ಟೇ ಅಲ್ಲ, ಮತ್ಸ್ಯಕನ್ಯರು, ಇನ್ನು ವಿವಿಧ ರೀತಿಯಾದ ಒಂದು ದೃಶ್ಯಗಳನ್ನ ಮೂರ್ತಿಗಳನ್ನ ಕೆತ್ತಿದ್ದಾರೆ. ಪ್ರತಿಯೊಂದು ಕಂಬದ ಮೇಲೆ ಒಂದೊಂದು ವೈಶಿಷ್ಟ್ಯವಾಗಿ ಕೆತ್ತನೆ ಮಾಡಿದ್ದಾರೆ. ನೋಡಿ, ಮತ್ತೆ ನರ್ತಕಿಯರು ಇರ್ಬೋದು, ಗಂಧರ್ವರು ಅಂದ್ರೆ ಅವರು ಬರೇ ಹಾಡುವುದು ಕುಣಿಯುವುದು ಅಂತ ಇರೋದಿಲ್ಲ, ಆ ಥರದ್ದು ಮಾಡಿದ್ದಾರೆ. ಮತ್ಸ್ಯಕನ್ಯರು, ನವಿಲುಗಳು, ಪಕ್ಷಿಗಳು. ಇದು ನೋಡಿ, ಸಿಂಹದ ಒಂದು ಗುಬ್ಬಿನೂ ಅಥವಾ ಒಂದು ಮೂರ್ತಿ ಇದೆ. ಇದು ಕಲ್ಲಿನಲ್ಲಿ ಮಾಲಿನ್ಯದ ನಡುವೆ ಮಧ್ಯದಲ್ಲಿ ನೋಡಿ ಕುಲ್ಲ ಇದೆ. ಅಲ್ಲಿ ಕಟ್ಟಿಗೆ ಹಾಕಿ ತೋರಿಸ್ತೀನಿ. ಅಲ್ಲಿ ಪಾಸ್ ಮಗತ್ತೆ ಎಷ್ಟು ಓಪನ್ ಆಗಿದೆ ನೋಡಿ, ಕಾಣಿಸುತ್ತೆ ನನಗೆ ಹೊರಗಿಂದು. ಸ್ವಲ್ಪ ಮೊಬೈಲ್ ಜಾಸ್ತಿ ಎಳೆಯಡಿದೆ ಅಂತ ತಿಳ್ಕೊಬೇಡಿ ವಿಚಾರ. ಯಾಕಂದ್ರೆ ಸ್ವಲ್ಪ ಎತ್ತರದಾಗ ಜಾಗ ಇರುವಾಗ ನಾವು ಸ್ಟಿಕ್ ಯೂಸ್ ಮಾಡ್ತಿರುವಾಗ ಸ್ವಲ್ಪ ಅಲ್ಲಾಡೋದು ಸ್ವಾಭಾವಿಕ. ಕಟ್ಟಿಗೆ ಹಾಕಿದಾಗ ಗೊತ್ತಾಗುತ್ತೆ. ಆದ್ರೂ ಖುಷಿ ಆಯ್ತು. ಒಂದೊಂದು ದೃಶ್ಯಗಳನ್ನ ಒಂದೊಂದು ನೋಡ್ತಾ ಇದ್ರೆ ಇನ್ನೂ ಖುಷಿ ಆಗುತ್ತೆ. ಬನ್ನಿ, ದೇವಸ್ಥಾನಕ್ಕೆ ಒಂದ್ಸರಿ ಬನ್ನಿ. ಚಿಕ್ಕಲ್ದಿನ್ನಿ ಒಂದು ಗ್ರಾಮ, ಅತಿ ಚಿಕ್ಕ ಗ್ರಾಮ, ಶಾಬಂದ್ರ ಮತ್ತು ಇಸ್ಲಾಂಪುರ ಹತ್ರ ಇದೆ. ಈಗ ನಾವು ದ್ವಾರ ಬಾಗಿಲಾಗ ಇದ್ದೀನಿ ದೇವಸ್ಥಾನದ. ಅಲ್ಲೂ ಸಹಿತ ಕೆತ್ತನೆಗಳು ಪ್ರತಿಯೊಂದು ಸೂಕ್ಷ್ಮ ಆಗಿದಾವೆ, ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಮತ್ತು ಬಾಗಿಲಿಗೆ ಕರೆಕ್ಟಾಗಿ ಕಪ್ಪು ಕಲ್ಲಿನ ಶಿಲೆಗಳನ್ನ ಪಕ್ಕದಲ್ಲಿ ಕೆಂಪು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಸ್ವಲ್ಪ ಏನೋ ಮೊದಲಿನ ಕಾಲದವರೆಗೆ ಕೆತ್ತನೆ ಆಗೋದಲ್ಲ, ಆಗಿನಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನೋಡಿ, ನವಿಲುಗಳು ಹೇಗಿದೆ, ಚೆನ್ನಾಗಿದೆ. ಬಹುಶಃ ರಾಜಸ್ಥಾನದವ್ರನ್ನ ಕೃಷಿ ಇವರು ಕೆತ್ತನೆ ಮಾಡಿಸ್ತಾ ಇದ್ದಾರೆ. ರಾಜಸ್ಥಾನದವರು ಪ್ರತಿಯೊಬ್ಬರು ಕೆತ್ತನೆ ಮಾಡ್ತಾರೆ ಅವರು ಮೂರ್ತಿಗಳನ್ನ. ಇದು ಮೇಲ್ಛಾವಣಿ, ಅಂದ್ರೆ ದೇವಸ್ಥಾನದ ಮೇಲ್ಛಾವಣಿ ಆಗುತ್ತಲ್ಲ, ಅದ್ರ ಮೇಲೆ ಪ್ರತಿಯೊಂದಕ್ಕೂ ಈ ರೀತಿನೇ ಇಕ್ಕಿದ್ದಾರೆ. ಸುಮಾರು ಒಂದು 16 ಅಂದ್ರೆ 20 ಕಂಬಗಳು ಇದ್ದಾವೆ ನಮ್ಮ ದೇವಸ್ಥಾನದ ಮಧ್ಯದಲ್ಲಿ. ಎಲ್ಲ ಕಲ್ಲಿನಲ್ಲಿ ಇದ್ದಾವೆ. ಅವುಗಳ ಮೇಲೂ ಪ್ರತಿಯೊಂದು ಕಲ್ಲಿನ ಮೇಲೆ ಒಂದೊಂದು ಚಿತ್ರವನ್ನ ಬಿಡಿಸಿದ್ದಾರೆ. ಆದ್ರೆ ಒಂದು ಸೈಡ್ ಕಂಬದ ಮೇಲೆ ಮಧ್ಯದಲ್ಲಿ ಇರುವಂತಹ 2 ಕಂಬಗಳಿಗೆ ಒಂದು ಚಿತ್ರ ಇದ್ರೆ, ಪಕ್ಕದಲ್ಲಿ ಇರುವಂತಹ ಕಂಬಗಳು ಅವು ಒಂದು ಬೇರೆ ಚಿತ್ರ ಇದೆ. ಇದು ಛಾವಣಿಯಲ್ಲಿ ತೋರಿಸ್ತಾ ಇರೋದು. ಇದು ಕಲ್ಲುಗಳ ಮೇಲೆ, ಕಂಬದ ಮೇಲಿನ ಚಿತ್ರಗಳು. ಅರ್ಧ ಹೂವಿನ ಚಿತ್ರ, ನೋಡಿ ಲೈನ್ ಆಗಿ ಹೆಂಗೆ ಅಷ್ಟು ನೀಟಾಗಿ ಆಗಿದೆ ನಿಮಗೆ. ಇಲ್ಲೂ ದೇವಸ್ಥಾನದಲ್ಲಿ ಮೂರ್ತಿಗಳನ್ನ ಮುಟ್ಟಬೇಕಾದ್ರೆ ಹುಷಾರು. ಯಾಕಂದ್ರೆ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಮೂರ್ತಿಗಳನ್ನ ಮುಟ್ಟಿ ನೋಡಬಾರ್ದು, ಅಷ್ಟು ದೂರದಿಂದ ನೋಡ್ಬೇಕು. ನಾನು ನಿಮಗೂ ಅಂದ್ರೆ ಯಾಕಂದ್ರೆ ಪ್ರತಿಯೊಂದು CC ಕ್ಯಾಮೆರಾ ಇಟ್ಟಿದ್ದಾರೆ ಇಲ್ಲೂ ದೇವಸ್ಥಾನದಲ್ಲಿ. ಈಗ ನಾವು ಮುಖ್ಯ ದೇವರ ಮುಂದೆ ಹೋಗ್ತಾ ಇದ್ದೀನಿ. ದೇವರ ಗರ್ಭಗುಡಿಗಳಿಗೆ ಹೋಗುವಂಥ ಅವಕಾಶನೂ ಸಿಕ್ತು. ಈ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾಗಿದ್ರೆ ಸ್ವಲ್ಪ ನಮ್ಗೆ ಗೊತ್ತ, ಎಲ್ಲ ದೇವಸ್ಥಾನಗಳ ಒಂದು ಪ್ರವೇಶ ಈಸಿಯಾಗಿ ಸಿಗುತ್ತೆ. ಅದು ಒಂದು ನನಗೆ ಖುಷಿನ ಅನ್ಸುತ್ತೆ. ಇಲ್ಲಿ ದೇವಿಯರ ಮೂರ್ತಿಗಳು ಜಾಸ್ತಿ ಇದಾವೆ ಹೊರತು ಇಲ್ಲಿ ಯಾವುದು ಪುರುಷ ದೇವರ ಮೂರ್ತಿಗಳು ಇಲ್ಲ. ವಿಶೇಷವಾಗಿ ಶಕ್ತಿ ಮಾತೆ, ಬಹುಶಃ ನಾನು ಅನ್ಕೊಂಡಂಗೆ ಸತಿದೇವಿ ಏನು 58 ದೇಹದ ಭಾಗ ಬೇರೆ ಬೇರೆ ದಿಕ್ಕಿನ ಬಿದ್ದಲ್ಲ, ಅವುಗಳ ದೇವಿಗಳನ್ನೇ ಮೂರ್ತಿನ ಕೆತ್ತಿದ್ದಾರೆ ಅನ್ಸುತ್ತೆ ಇದು. ಯಾಕಂದ್ರೆ ಅಷ್ಟೊಂದು ಇದೆ. ಇದು ಸಿಂಹದ ಮುಖ, ನಾಲಿಗೆ ಹೇಗೆ ಚಚ್ಚಿದೆ ನೋಡಿ. ಸರಸ್ವತಿ ದೇವಿ. ಈ ಎಲ್ಲ ಮೂರ್ತಿಗಳದ್ದು ಹೆಸರುಗಳು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಮೂರ್ತಿ ಕೆತ್ತಿದ್ದಾರೆ. ಅವ್ರಿಗೂ ಬಹುಶಃ ಇಲ್ಲಿ ನನಗೆ ಗೈಡ್ ಮಾಡ್ತಾರವ್ರಿಗೂ ಅಷ್ಟೊಂದು ಸ್ವಲ್ಪ ಮಾಹಿತಿ ಇದ್ರಿಲ್ಲ. ಅವರು ನೀವೇ ಯಾವ್ದು ನೋಡ್ಕೊಡಿ ಅಂದ್ರೆ ನಮ್ಗೆ ಯಾವ್ದು ಗೊತ್ತಾಗುತ್ತೆ ಅದನ್ನ ಮಾಹಿತಿ ಹೇಳ್ತಾ ಇದ್ದೀನಿ.
ಕೆಲವೊಂದು ಗೊತ್ತಾಗದಿದ್ರೆ ಸ್ನೇಹಿತರೆ, ಈಗ ನಾನು ಇದೇ ತೋರಿಸ್ತಾ ಇರೋದು ಕಮಲಾದೇವಿಯ ಮಂದಿರ, ದೇವಿಯ ಮೂರ್ತಿ. ದೇವಿಯ ಒಂದು ದರ್ಶನ ಮಾಡಿಕೊಳ್ಳೋಣ. ಇದು ಹಳೆ ಮೂರ್ತಿ, ಇದು ಹೊಸ ಮೂರ್ತಿ ಚಿತ್ರಣ ಮಾಡಿದ್ದಾರೆ. ಮುಕ್ತಿ ಮಠದ ಸ್ವಾಮಿಗಳ ಒಂದು ಮಾರ್ಗದರ್ಶನ ಮೂಲಕ ಈ ದೇವಸ್ಥಾನದ ಎಲ್ಲ ಕಾರ್ಯಗಳನ್ನು ಇಲ್ಲಿ ಶಾಂತಿ ಮಾಡ್ತಾ ಇದ್ದಾರೆ. ಯಾವುದು ಸರ್ಕಾರದ ಸಹಾಯ ಇಲ್ಲದೆ ಸ್ವಂತ ಹಣದಿಂದ ಮಾಡ್ತಾ ಇದ್ದಾರೆ. ಈಗ ದೇವಸ್ಥಾನದ ಸುತ್ತಮುತ್ತಲಿರುವಂತ ಎಲ್ಲ ದೇವಿಯರ ಒಂದು ದೃಶ್ಯವನ್ನ ನೋಡೋಣ, ದರ್ಶನ ಪಡೆಯೋಣ. ಇವೆಲ್ಲ ನಾನು ನೋಡಿರ್ತಕ್ಕಂಥ ಮೂರ್ತಿ ಕಡೆನಲ್ಲೇ ಮಾಡ್ಕೊತೇನೆ. ಪರಮೇಶ್ವರ ಯಾರಿಲ್ಲ ಅಂದ್ರೆ ಅವ್ರು ಇರಲೇಬೇಕು. ಶಿವ ಮತ್ತು ವಿಷ್ಣು ಇಲ್ಲಿ ಅದ, ಲಕ್ಷ್ಮೀ ಅದ. ಬ್ರಹ್ಮನು ಮಾಡ್ತೀವರಲ್ರಿ.
ಕಾಳರಾತ್ರಿ ಏನಂತ ಬರ್ತೈತಿ, ನವರಾತ್ರಿ ಉತ್ಸವ ಬರ್ತೈತಿಲ್ಲ, ನವದುರ್ಗಿಗಳು ಬರ್ತಿದ್ರು ಕಾಳರಾತ್ರಿ ಆ ಕಡೆಯಿಂದ ಬರ್ಬೇಕಿತ್ತು ನಮಗೆ. ಇಲ್ಲ ಮಹಿಷಾಸುರ ಮಾಡ್ತೇವೆ. ಇದು ದುರ್ಗಾದೇವಿ ರೀ, ಹುಲಿ ಮೇಲೆ ರೀ, ಹುಲಿ ಮೇಲೆ ಇದ್ರೆ ದುರ್ಗಾದೇವಿ ರೀ, ಸಿಂಹ ಅಂದ್ರೆ ಚಾಮುಂಡಿ. ಆ ರೀತಿ ರಾಕ್ಷಸ ಇದ್ದರೆ ಮಹಿಷಾಸುರ ಮಾಡ್ತೀವಿ. ಅವನ ಹೆಸರು, ಇವನ ಹೆಸರು ಮಹಿಷಾಸುರ ರಾಕ್ಷಸ. ಅವನು ಮರ್ದಿನಂದ್ರೆ ಅವನು ಕೊಂದಾಕಿ ಅಂತ ಚಾಮುಂಡೇಶ್ವರನ. ಒಂದಷ್ಟು ಗೊತ್ತಾದ್ರೆ ಇನ್ನೂ ಬರಲ್ಲ. ಶ್ರೀ ಗೌರಿ ಇದು ಎತ್ತಿನ ಮಟ್ರಿ. ಬ್ರಹ್ಮಚಾರಿಣಿ, ಲಕ್ಷ್ಮಣ ದೇವಿ, ಬ್ರಹ್ಮಚಾರಿಣಿ ಎಲ್ಲ ಬರ್ತಾರೆ. ಗೌರಿ ದೇವಿ ಎಲ್ಲ ಬರ್ತಾರೆ. ಈಗ ದೇವ್ರಿ ಈಗ ದೇವಸ್ಥಾನದಂದ್ರೆ ಒಳಗೆಲ್ಲ ತೋರಿಸಿದಾಯ್ತು. ಇನ್ನೇ ಹೊರಗಡೆ ಮೂರ್ತಿಗಳನ್ನು ತೋರಿಸ್ತೀನಿ. ಯಾವ ದೇವಿಗಳು ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಸಿಕ್ಕಿಲ್ಲ. ಯಾಕಂದರೆ ಅವು ಮೂರ್ತಿಗಳು ಫೋಟೋ ಹಾಕಿ ಗೂಗಲ್ ಸರ್ಚ್ ಮಾಡಿದ್ರೆ ಅಷ್ಟು ಸ್ಪಷ್ಟತೆ ಮಾಹಿತಿ ಇರಲಿಲ್ಲ. ಆದರೆ ಜಗನ್ಮಾತೆ ಪಾರ್ವತಿ ದೇವಿಯ ವಿವಿಧ ಅವತಾರಗಳನ್ನು ಇಲ್ಲಿ ಚಿತ್ರಿಸಿದ್ದಾರೆ. ಜಗನ್ಮಾತೆ ಪಾರ್ವತಿ ದೇವಿ, ಇದು ನಾಗರಾಜನ ಕಲ್ಲು, ನಾಗರಾಜ. ಇದು ದೇವಸ್ಥಾನ ಹೊರಗಡೆ ನಾನು ಪೂರ್ತಿ ಈಗ ಬಲಗಡೆ ಸಡಿತೀನಿ. ಇದು ಕಾಳಿದೇವಿ, ಸುತ್ತಳ ಮಲಗಿದ್ದಾನೆ. ಆದರೆ ಅಲ್ಲಿ ಕೆತ್ತನೆ ನೋಡಿ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಕುದುರೆಗಳನ್ನು, ಪ್ರತಿಯೊಂದು ಕೆತ್ತನೆಗಳನ್ನು ನೋಡ್ಬೇಕಾದ್ರೆ ಖುಷಿ ಆಗುತ್ತೆ. ನನ್ನ ಕೈ ಎಷ್ಟೊಂದು ಎತ್ತರಕ್ಕೆ ಹೋಗಲಿಲ್ಲ, ಅರ್ಧ ಚಿತ್ರೀಕರಣ ಆಗಿದೆ. ಅಲ್ಲೇ ನಾನು ಹೋದಾಗ ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಇತ್ತು. ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡುವಾಗ ಸ್ವಲ್ಪ ಸರಿಯಾಗಿ ಸ್ಪಷ್ಟವಾಗಿ ಕಾಣಲಿಲ್ಲ. ಅದಕ್ಕೆ ನಿಮಗೆ ಅದು ಅರ್ಧೊಟ್ಟಾಗಿದೆ, ಅರ್ಧ ಬಂದಿದೆ. ಹಂಸದ ಮೇಲೆ ಕೂತಂತ ದೇವಿ. ವಾಹ್, ಯಾವ ದೇವತೆ ಎಲ್ಲಾ ತರದ ಪ್ರಾಣಿ ಪಕ್ಷಿಗಳ ಮೇಲೆ ಎತ್ತಿತ್ತು. ವಿವಿಧ ದೃಶ್ಯಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಿಡ್ರಿ. ನೋಡ್ರಿ ಎಲ್ಲರೂ ಒಂದ್ಸರಿ ಇಂಥದ್ದು ನಮ್ಮ ಸ್ಥಳಕ್ಕೆ ಬಂದು ಒಂದ್ಸರಿ ನೋಡ್ರಿ. ನಿಮ್ಗೆ ಕುತ್ಕೊಳ್ಳೋಕ್ಕೂ ಒಳ್ಳೆ ಸ್ಥಳ ಇದೆ. ಸುತ್ತಮುತ್ತಲ ಪರಿಸರಗಳು ತುಂಬಾ ಚೆನ್ನಾಗಿದೆ. ದೇವ್ರ ದರ್ಶನಕ್ಕೆ ಹೋಗಕ್ಕಂತ ದಾರಿ ಗರ್ಭಗುಡಿ ಹತ್ರ ಇರೋದು. ಈಗ ದೇವ್ರ ಗುಡಿ ಹಿಂದ್ಗಡೆ ಭಾಗ ತೋರಿಸ್ತೀನಿ. ನಂದು 25 ನಿಮಿಷ ಆಗಿದೆ ವಿಡಿಯೋ. ಯಾಕೆ ಇಷ್ಟ ಆಗಿರುತ್ತೆ ಅಂದ್ರೆ, ನಾನು ಶಾರ್ಟ್ಕಟ್ ಕೆಲವರು ಹೇಳ್ತಾರೆ ನನಗೆ ಸಜೆಷನ್ ಕೊಡ್ತಿರ್ತಾರೆ ಬಂದು,
ಇಲ್ಲ ನೀವು ವಿಡಿಯೋ ಶಾರ್ಟ್ ಮಾಡಿ ಅಂತ. ಅಷ್ಟಾಗೋದಿಲ್ಲ ರೀ. ಯಾಕಂದ್ರೆ ಒಂದು ಒಳ್ಳೆ ದೃಶ್ಯಗಳನ್ನ, ಒಂದು ಒಳ್ಳೆ ಕಥೆಗಳನ್ನ, ವಿಷಯಗಳನ್ನ ತೋರಿಸ್ಬೇಕಾದ್ರೆ ನಾವು ಏನು ಹೇಳದೇ ಇದ್ರು ಸಹಿತ ಪರವಾಗಿಲ್ಲ, ಆದ್ರೆ ಅಲ್ಲಿದು ವಿಷಯಗಳು ಪೂರ್ತಿ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟು ದೊಡ್ಡ ವಿಡಿಯೋಗಳು ಮಾಡ್ತೀನಿ. ಕೆಲವರು ಹೇಳ್ತಾರೆ ನೀವು ಶಾರ್ಟ್ ಮಾಡಿ 30 ಸೆಕೆಂಡ್ ಒಂದು ಎಲ್ಲ ತೋರಿಸಿ. 30 ಸೆಕೆಂಡ್ ತೋರಿಸಿದ್ರೆ ಅಷ್ಟೊಂದು ಪರಿಣಾಮಕಾರಿ ಇರೋಲ್ಲ. ಇಷ್ಟು ಸರಿ ಕರೆಕ್ಟಾಗಿ ಪ್ರತಿಯೊಂದು ಮೂಮೆಂಟನ್ನ ನಾನು ಕ್ಯಾಚ್ ಮಾಡು ಅದನ್ನು ತೋರಿಸುತ್ತೀನಿ. ಅಂದಾಗ ನಿಮಗೆ ಸರಿಯಾದ ವಿಷಯ ತಲುಪಿಸೋಕ್ಕಾಗುತ್ತೆ. 30 ಸೆಕೆಂಡು 1 ನಿಮಿಷದಲ್ಲಿ ಯಾವುದೂ ವಿಷಯ ತಲುಪಲ್ಲ. ಒಂದು ದೇವಸ್ಥಾನ ಇದೆ ಅಂತ ಹೇಳ್ಬೋದು ಇಷ್ಟೇ ನಾನು. ಹೊರತು ಅಲ್ಲಿ ಪ್ರತಿಯೊಂದು ಸೂಕ್ಷ್ಮಗಳಾದ ಸಣ್ಣ ಸಣ್ಣ ಘಟನೆಗಳನ್ನು ವಿವರಣೆ ಕೊಡೋದಕ್ಕೆ ಆಗೋಲ್ಲ. ಆ ದೃಷ್ಟಿಯಿಂದ ನಾನು ಇದು ನೋಡಿ, ಹೂವಿನ ಪಕಡಿ ಮಾಡಿದ್ದಾರೆ, ಯಾವ ರೀತಿ ಇದು ಹೊರಗಡೆ ಇದೆ, ಇನ್ನು ಒಳಗಡೆ ಅರಳಿದ್ದಂಥದ್ದು, ಎಷ್ಟು ಡಿಫ್ರೆಂಟ್ ಆಗಿ ಚಿತ್ರಗಳು ಮಾಡಿದ್ದಾರೆ ಅಂದರೆ ಭಾರಿ ಖುಷಿ ಅನಿಸುತ್ತೆ ನೋಡಿ. ಹೂವಿನ ಪಕಳೆ ಕಲ್ಲಿನಲ್ಲೇ ಕೆತ್ತಿರೋದು, ಇದ್ಯಾವುದು ಕಟ್ಟಿಗೆಯಿಂದ ಮಾಡಿದ್ದಲ್ಲ. ನೀವು ನೋಡ್ಬೋದು ಕಟ್ಟಿಗೆಯಿಂದ ಮಾಡಿರ್ಬೋದು ಬಿಡ್ರಿ ಅಂತ, ಆದರೆ ಯಾವುದು ಅಂಥದ್ದಿಲ್ಲ, ಇದೆಲ್ಲ ಕಲ್ಲಿನಲ್ಲೇ ಕೆತ್ತಿರುವಂಥದ್ದು. ದೇವಿಯ ವಿವಿಧ ಅವತಾರಗಳನ್ನ ತುಂಬಾ ಅದ್ಭುತವಾಗಿ ಚಿತ್ರೀಕರಣ ಮಾಡಿಸಿದ್ದಾರೆ. ವಿಶೇಷವಾಗಿ ನಮ್ಮ ಹೆಚ್ಚು ಚಿತ್ರೀಕರಣ ನಾವು ಹೋದಂಥ ಸ್ಥಳಗಳಲ್ಲಿ ಇದ್ದ ಶಿಲ್ಪಕಲೆಗಳನ್ನು ಹೊಂದಿದಂಥ ದೇವಸ್ಥಾನ ಹೋದರೆ ವಿಶೇಷವಾಗಿ ಶಿವಂದು ಇರುತ್ತೆ, ಇಲ್ಲ ವಿಷ್ಣುನು ಇರುತ್ತೆ, ಇಲ್ಲ ಜೈನ್ ಬಸ್ತಿಗಳು ಇರುತ್ತೆ. ಆದರೆ ಬಹುಶಃ ಒಂದು ಇಷ್ಟೊಂದು ಕಲೆಯನ್ನು ಹೊಂದಿದಂಥ ಮಂದಿರ ಕಂಡಿದ್ದು ನನಗಿದೆ ಫಸ್ಟ್ ಟೈಮ್. ಅದು ದೇವಿ ಮಂದಿರ. ದೇವಿ ಮಂದಿರದಲ್ಲಿ ಈ ಥರದ ಕೆತ್ತನೆ ಸಿಕ್ಕಿರೋದು ನನಗೂ ಇದು ಫಸ್ಟ್ ಟೈಮ್ನೇ. ಬನ್ನಿ ನೀವು ಎಲ್ಲರೂ ಒಂದ್ಸರಿ ಈ ದೇವಸ್ಥಾನ ಬಂದು ಭೇಟಿ ಕೋರಿ, ಕುಟುಂಬ ಸಮೇತ ಬಂದು ದೇವಿಯನ್ನ ನಮಸ್ಕರಿಸಿ. ಆಕೆ ಸಾಕಷ್ಟು ಲೀಲಾ ವಿನೋದಗಳಿದ್ದಾವೆ. ಹಂಗೆಲ್ಲ ದೇವರಿಗೆ ಹರಕೆ ಹೊತ್ತಂತ ಜನತೆಗೆ ಒಳ್ಳೇದಾಗೈತೆ ಅಂತ. ಅದಕ್ಕೆ ಅವಳು ಪೌಡನು ಸಾಕಷ್ಟು ಅದಾವಂತೆ. ಅವ್ರಿಗೆ ಕೆಲವೊಂದು ನಾವು ವೈಯಕ್ತಿಕ ಕೆಲವೊಂದು ಸಮಸ್ಯೆಗಳಿಂದಾಗಿ ಕೆಲವೊಂದು ಮಾಹಿತಿಗಳನ್ನ ನನಗೆ ಸಂಗ್ರಹ ಮಾಡೋಕ್ಕಾಗಿಲ್ಲ. ಆದರೂ ಈಗ ನನಗೆ ಇಷ್ಟು ಸಿಕ್ಕಿರುವಂಥ ಮಾಹಿತಿಗಳನ್ನ ನಿಮಗೆ ನೀಡಿದ್ದೀನಿ. ಇಷ್ಟು ದೇವಸ್ಥಾನದ ಮಾಹಿತಿ. ಸ್ನೇಹಿತರೆ, ಎಲ್ಲರಿಗೂ ತೋರಿಸಿದಂತ ಚಿಕ್ಕಲ್ದೇವಿ ಶ್ರೀ ಕಮಲಾದೇವಿ ಮಂದಿರದಲ್ಲಿರುವಂತ ವಿವಿಧ ದೇವಿಯ ಅವತಾರದ ಒಂದು ಮಾಹಿತಿ ಕೊಟ್ಟಿದ್ದೇನೆ. ತುಂಬಾ ಸುಂದರವಾದಂತ ದೇವಸ್ಥಾನ. ಇತ್ತೀಚಿನ ದಿನಗಳಲ್ಲಿ ಈ ತರದ ಕೆತ್ತನೆ ಆಗಿರುವಂತ ದೇವಸ್ಥಾನ ನಾನು ಎಲ್ಲಿ ನೋಡಿಲ್ಲ. ದಯವಿಟ್ಟು ಒಂದ್ಸರಿ ಬಂದು ಈ ದೇವಸ್ಥಾನ ದರ್ಶನ ನೋಡ್ಕೊಳ್ಳಿ. ತುಂಬಾ ಸುಂದರವಾದಂತ, ಪ್ರಾಕೃತಿಕ ಸುಂದರವಾಗಿರುವಂತ, ಅತ್ಯಂತ ಇತ್ತೀಚಿನ ದಿನದಲ್ಲಿ ನಡೆಯೋದಂತ ಒಂದು ದೇವಸ್ಥಾನ. ಬಂದು ನೋಡ್ರಿ, ಖುಷಿ ಪಡ್ರಿ ಅಂತ ತಮಗೆಲ್ಲ ಕೇಳ್ಕೊಡ್ತೀನಿ. ಇದೆಲ್ಲ ಇಷ್ಟ ಆಗಿದ್ರೆ 4 ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರು ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.